ಸೊ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಹೋದಾಗ ಅವ್ರು ಏನಂದ್ರು ಗೊತ್ತಾ, ನೀವು ಕೇಳಿ ನಾನು ಹೇಳ್ತೀನಿ ಏನಾದ್ರು ಗೊತ್ತಾ, ನೀವು ಕೇಳಿ ಏನಾದ್ರು ಗೊತ್ತಾ, ಇವತ್ತು ಒಂದು ಥರ್ಡ್ ಲಾಂಗ್ ಫಾರ್ಮ್ ಯೂಟ್ಯೂಬ್ ವಿಡಿಯೋ ಇನ್ಸ್ಟಾಗ್ರಾಮ್ದಲ್ಲಿ ನೋಡ್ತಾ ಸ್ಕ್ರೋಲ್ ಮಾಡ್ತಾ 3 ಮುತ್ತುಗಳು ಸಿಕ್ಕಿದ್ದಾರೆ. ಸೊ ಅವ್ರನ್ನ ನೋಡಿ ರಿಯಾಕ್ಟ್ ಮಾಡೋಣ. ಇನ್ಸ್ಟಾಗ್ರಾಮ್ದಲ್ಲಿ 2 ಟೈಪ್ಸ್ ಆಫ್ ಗ್ರೂಪ್ಸ್ ಇರ್ತವೆ. ತುಂಬಾ ಹೊತ್ತು ಟೈಮ್ ತಗೋತಾರೆ ಕಂಟೆಂಟ್ ಬರೆಯೋದಕ್ಕೆ, ಶೂಟ್ ಮಾಡೋದಕ್ಕೆ, ಹೈ ಕ್ವಾಲಿಟಿದಲ್ಲಿ ಶೂಟ್ ಮಾಡ್ತಾರೆ, ತುಂಬಾ ಕ್ರಿಯೇಟಿವ್ ಸ್ಪೇಸ್ ತಗೋತಾರೆ. ಅವರೆಲ್ಲ ಲಾಂಗ್ ಟರ್ಮ್ ಕಂಟೆಂಟ್ ಕ್ರಿಯೇಟರ್ ತರ ನೋಡ್ತಾರೆ. ಇನ್ನೊಂದು ಗ್ರೂಪ್ ಇರುತ್ತೆ ತುಂಬಾ ಬೇಸಿಕ್, ಲೈಕ್ ಡಸ್ಟ್ ಮ್ಯಾಶ್ ಮಾಡ್ಕೊಂಡು ಯಾರಿಗೂ ಡಿಸ್ಟರ್ಬೇ ಮಾಡೋದಿಲ್ಲ, ಅವ್ರ ಪಾಡಿಗೆ ಅವ್ರು ವಿಡಿಯೋ ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನೋಡಿದ್ರೆ ನೋಡು, ಲೈಕ್ ಮಾಡಿದ್ರೆ ಮಾಡೋ ಅಷ್ಟು. ಸೊ ನಾವು ಬಂದು ಆ ತರ ಗ್ರೂಪ್ ಅಲ್ಲಿ 3 ಜನ ಇದ್ದಾರೆ, ಅವ್ರಿಗೆ ನೋಡೋಣ. ಇನ್ನೊಂದು ಗ್ರೂಪ್ ಇದೆ, ಅವ್ರು ಬಂದು ಔಟ್ಲೇಯರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಗ್ರೂಪ್ ಆಫ್ ಪೀಪಲ್ ಇಂದ ಸ್ವಲ್ಪ ದಿನ ದೂರ ಇರ್ತಾರೆ. ಅವ್ರ ಕಂಟೆಂಟೇ ಬೇರೆ ತರ ಇರುತ್ತೆ, ಹುಚ್ಚು ತರ ಆಡ್ತಾರೆ, ಏನೇನೋ ಮಾಡ್ತಾರೆ, ಅವ್ರಿಗೆ ಏನಂತಾನೆ ಗೊತ್ತಿರೋದಿಲ್ಲ. ಸೊ ಅದು ಔಟ್ಲೇಯರ್, ಆ ಡಾಟಾನ ಕೌಂಟ್ ಮಾಡ್ಕೋಬಾರ್ದು. ಸೊ ಅಂತ ಗ್ರೂಪ್ ಒಂದಿದೆ. ಮುಗೀತು, ಪಾಠ ಮುಗೀತು. ಲೆಟ್ಸ್ ಜಂಪ್ ಇನ್ ಟು ದ ವಿಡಿಯೋ. ಮತ್ತೆ ಇನ್ನೊಂದು ಹೇಳ್ಬೇಕಾಗಿತ್ತು, ಪಿಂಕ್ ಡ್ರೆಸ್ ಹಾಕೊಂಡಿದೆ ಅಂದ್ಬಿಟ್ಟು ಕಮೆಂಟ್ಸ್ ಬಾಕ್ಸ್ ಎಲ್ಲ ಬಂದ್ಬಿಟ್ಟು ಅದಕ್ಕೆ ಗೇ ಅಂತ ಅಂದ್ರೆ, ಡೋಂಟ್ ಟ್ರೈ ಪ್ಲೇ ವಿತ್ ಮೀ ಫೂಲ್ ವಿತ್ ಮೀ ನಿಗೇಶ್, ಡ್ರಾಗಿಂಗ್ ಮೀ ಟು ದ ರಾಂಗ್ ಟ್ರ್ಯಾಕ್. ಫಸ್ಟ್ ಬಂದು ರಮೇಶ್ ಬಾಬು ತುಂಬಾ ಚೆನ್ನಾಗಿ ಮಾಡ್ತಾರೆ ವಿಡಿಯೋ. ಫಸ್ಟ್ ಇತ್ತಲ್ಲ ಮ್ಯೂಸಿಕ್ ಅಲ್ಲಿ ಡಸ್ಟ್ ಮ್ಯಾಶ್ ಮಾಡೋದು, ಟಿಕ್ ಟಾಕ್ ಅಲ್ಲಿ ಡೈಲಾಗ್ಸ್ ಇರುತ್ತೆ, ಡಸ್ಟ್ ಮ್ಯಾಶ್ ಮಾಡ್ಕೊಂಡಿರೋದು. ಸೊ ಆ ತರ ಟೈಪ್ ವಿಡಿಯೋಸ್ ಮಾಡ್ತಾರೆ. ಸೊ ಈ ತರ ಕಂಟೆಂಟ್ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಹೋಲ್ಸಮ್ ಆಗಿರುತ್ತೆ ನೋಡೋದಕ್ಕೆ. ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬಹುದು, ಆದ್ರೆ ಈ ಪವರ್ನ ಹಿಡಿಯಕ್ಕಾಗಲ್ಲ. ನೋಡಿ ಅವ್ರ ಪಾಡಿಗೆ ಅವ್ರು ವಿಡಿಯೋ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ ಅಷ್ಟೇ. ಪಬ್ಲಿಕ್ ಎಲ್ಲ ನ್ಯೂಸೆನ್ಸ್ ಮಾಡೋದಿಲ್ಲ. ಈ ತರ ಮಾಡ್ಬೇಕು ವಿಡಿಯೋಸ್. ಯಾರ ಬಂದು ಅಮ್ಕೊಂಡು ಮುಗ್ಗೋ ಮಳೆಗೆ ಒಂದು ಸ್ಫೂರ್ತಿ, ತಂಗಾಡಿಯಿಂದ ಹೂವಿಗೊಂದು ಕೀರ್ತಿ. ಕ್ಯೂಟ್ ಕಪಲ್ಸ್ ಇಂಥವ್ರನ್ನೆಲ್ಲ ಹೆಂಗೆ ಟ್ರೋಲ್ ಮಾಡಕಂತ ಮನ್ಸು ಬರುತ್ತೆ. ಸೊ ಅವ್ರ ಎಷ್ಟು ಕ್ಯೂಟ್ನೆಸ್ ಲೋಡ್ ಆಗಿದೆ ನೋಡಿ ಇದ್ರಲ್ಲಿ ಫುಲ್. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು. ಎಷ್ಟು ಕ್ಯೂಟ್ನೆಸ್ ಲೋಡ್ ಆಗಿದೆ ನೋಡಿ. ಅವ್ರ ಫ್ಯಾಮಿಲಿನೂ ಸಪೋರ್ಟ್ ಮಾಡ್ತಾರೆ, ಒಂದು ಕ್ರಿಂಜ್ ನೋಡೋದಿಲ್ಲ. ಸೊ ಈ ತರ ಕಂಟೆಂಟ್ ನನಗಿಷ್ಟ. ನಿಮಗಿಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ, ನನಗಿಷ್ಟ. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ, ನನ್ನ ಎದೆ ತುಂಬಾ ನಿನ್ನ ಪ್ರೀತಿ ತಾನೇ. ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ. ಅಷ್ಟಲ್ಲ ಆನ್ಸೈಟಿನೇ ಇಲ್ಲ ಇವರಿಗೆ. ಸೊ ಅವ್ರು ಬಂದ್ರು ಅವ್ರ ಪಾಡಿಗೆ ವಿಡಿಯೋ ಮಾಡ್ತಾರೆ, ಅವ್ರು ಯಾರ ಆಟ ಆಡ್ತಾ ಇದ್ದಾರೆ. ಸೋಷಿಯಲ್ ಆನ್ಸೈಟಿನೇ ಇಲ್ಲ ಇವ್ರಿಗೆ, ರಮೇಶ್ ಬಾಬು ಅವ್ರಿಗೆ. ಅವ್ರು ಏನು ಕೇರೆ ಮಾಡಿಲ್ಲ ಪಕ್ಕದಲ್ಲಿ ಯಾರಿದ್ದಾರೆ ಏನಿದ್ದಾರೆ ಅಂತ, ಆ ಪಾಡಿಗೆ ಬಂದು ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ಈ ಥರದ ಸ್ಕಿಲ್ ನನಗೂ ಬರಬೇಕು, ಹೊರಗಡೆ ಹೋಗ್ಬಿಟ್ಟು ವಿಡಿಯೋ ಮಾಡೋದಕ್ಕೆ. ಮೊನ್ನೆ ಎದೆಯಲ್ಲಿ ಮಿಡಿವ ಮಾತು ನುಡಿವ, ಎದೆಯಲ್ಲಿ ಮಿಡಿವ ಮಾತು ನುಡಿವ, ಚಪಲ ನಿನ್ನಲ್ಲಿ ನಾ ಕಂಡೆ ಈ ಕಣ್ಣೆ. ನೋಡಿ ಎಷ್ಟು ಸ್ಮೈಲ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ಲಾಫ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಇವರು ಚಿಕ್ಕ ಮಕ್ಳ ಜೊತೆ ವಿಡಿಯೋ ಮಾಡೋದು. ಸೊ ಇಟ್ಸ್ ಅ ಜಾಯ್. ಸುಮ್ಮನೆ ಫೋನ್ ಎತ್ಕೊಳ್ಳೋದು, ವಿಡಿಯೋ ಮಾಡೋದು, ಎಂಜಾಯ್ ಮಾಡೋದು ಅಷ್ಟೇ. ಆ ಮೂಮೆಂಟಿಗೆ ಎಂಜಾಯ್ ಮಾಡಬೇಕು. ಸೊ ಅದು ಮಾಡ್ತಾ ಇದ್ದಾರೆ ಇವರು. ಸೊ ಅಷ್ಟೇ. ಕೊಡಲಿಲ್ಲ ಯಾರಿಗೂ ಹೃದಯ, ಬಿಡಲಿಲ್ಲ ಯಾರನು ಸನಿಹ, ನೀ ತೋಚಿದೆ ಗೊತ್ತಾಗದೆ. ಸರಿ ಸರಿ ಸಂದೇಹ
ಎಷ್ಟೊಂದು ಜನ ಅವರು ಆಂಟೀಸು ಪೇರೆಂಟ್ಸ್ ಯಾರೋ ಇದ್ದಾರೆ ಅಲ್ಲಿ. ಸೊ ಅವ್ರಿಗೇನು ಅಷ್ಟೊಂದು ಇದೇ ಅನಿಸ್ಲಿಲ್ಲ, ಅವ್ರ ಪಾಡಿಗೆ ಅವ್ರು ವೀಡಿಯೋ ಮಾಡ್ತಾ ಇದ್ದಾರೆ ಇಟ್ಕೊಂಡು. ಸೊ ಅವ್ರ ಫ್ಯಾಮಿಲಿ ಎಷ್ಟು ಸಪೋರ್ಟ್ ಆಗಿದ್ದಾರೆ ನೋಡಿ, ಅವ್ರ ಫ್ಯಾಮಿಲಿ ಸಪೋರ್ಟ್ ಆಗಿದ್ದಾರೆ, ವೈಫ್ ಎಷ್ಟು ಸಪೋರ್ಟ್ ಆಗಿದ್ದಾರೆ ನೋಡಿ. ಓಕೆನಾ? ಮೈಸೂರ ಮಲ್ಲಿಗೆಯ ಯಪ್ಪನ ನೀನೇನೆ, ಬೇಲೂರ ಶಿಲ್ಪದ ಸಣ್ಣ ನೇನೇನೆ, ಆಗುಂಬೆ ಮಲಯ ಬಯ್ಯಾರ ನೇನೇನೆ, ಜೋಗದ ಬಣ್ಣ ನೇನೇನೆ, ಓ ಮಿಸ್ಸಮ್ಮ ಕಿಸ್ಸಮ್ಮ ಯಮ್ಮ, ನಿನ್ ಕಿಸ್ಸೆ ನನ್ನ ತಾನೆ ಕುಕ್ಕಡೆ. ಓ ರಾಜ ಶಿವರಾಜ ಯುವರಾಜ. ಆಬ್ಸಲ್ಯೂಟ್ಲಿ ಸಿಂಕ್, ಪರ್ಫೆಕ್ಟ್ ಸಿಂಕ್ ಆಗಿದೆ. ಅವ್ರು ಹೆಂಗ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ವಿಡಿಯೋ ಗಾಡಿ ಓಡಿಸ್ಕೊಂಡು ಹಿಂದ್ಗಡೆ ಒಬ್ಬ ಅವ್ರ ಯಾರೋ ಕುಣಿಸ್ಕೊಂಡು, ಅವ್ರು ನೋಡಿ ಎಷ್ಟು ಎನರ್ಜೆಟಿಕ್ ಆಗಿದ್ದಾನೆ ಹಿಂದ್ಗಡೆ ಇರೋನು. ಇವರು ಫುಲ್ ಎನರ್ಜೆಟಿಕ್ ಆಗಿ ವಿಡಿಯೋ ಮಾಡ್ತಾ ಇದ್ದಾರೆ. ಓಕೆ, ಇನ್ನೊಬ್ರು ರೀಲ್ ಮಾಡೋರ್ನ ನೋಡೋಣ. ಅವ್ರ ಹೆಸರು ಬಂದ್ಬಿಟ್ಟು ಬ್ಲ್ಯಾಕ್ ಮಾಂಬಾ. ಇವ್ರದ್ದು ಒಂಥರ ಯೂನಿಕ್ ಕಂಟೆಂಟ್ ಆಗಿರುತ್ತೆ. ಸೊ ಇವ್ರು ಬಂದು ಇಂಗ್ಲೀಷಲ್ಲಿ ಟ್ರೈ ಮಾಡ್ತಾರೆ ಮಾತಾಡೋದಕ್ಕೆ. ಇವ್ರು ಬಂದು ತೆಲುಗುದವ್ರು ಅನ್ಸುತ್ತೆ. ಒಂಥರ ಚೆನ್ನಾಗಿರುತ್ತೆ. And this side also rainwater. Middle of me. Mali ado bol ke guys. Water, there is something water. Oh, actually I'm a black boy. Oh, guys, looking this side rainwater and this side also rainwater. Middle of me. Mali ado bol ke guys. Water. ಕಾಮೆಂಟ್ ಸೆಕ್ಷನ್ ಬೆಟರ್ ದೆನ್ ಮೈ ಇಂಗ್ಲಿಷ್ ಟೀಚರ್. హలో గైస్, దిస్ ఈస్ మల్లు యాదవ్ బొల్కా. సో వర్షం వస్తున్నా నేను ఇంత హార్డ్ వర్క్ చేస్తున్నట్టే. ఐ హ్యావ్ సమ్ గర్ల్స్ ఇన్ మై లైఫ్ గైస్. ఐ హ్యావ్ సమ్ గర్ల్స్ ఇన్ మై లైఫ్. ಮೋಟಿವೇಶನ್ ಆಗ್ಬಿಟ್ಟಿದ್ದಾರೆ గైస్, ప్రతి ఒక్కరు గోల్స్ పెట్టుకొని దాని తగ్గట్టుగా హార్డ్ వర్క్ చేస్తే ಗರ್ಲ್ಸ್ ಗರ್ಲ್ಸಾ ಗೋಲ್ಸಾ ಕಮೆಂಟ್ ಅಲ್ಲಿ ಹಾಕಿ ತಿಳಿಸಿ ನೋಡೋಣ ನಿಮ್ಗೇನು ಅರ್ಥ ಆಯ್ತಂತ. ఎవ్రీథింగ్ పాసిబుల్. ఇట్ ట్రూలీ ఎవ్రీథింగ్ పాసిబుల్ గైస్. థింక్ పాజిటివ్, ఎవ్రీథింగ్ పాసిబుల్. చూడండి, వర్షం వచ్చినా నేను వర్క్ చేస్తున్నా గైస్. షట్టర్ వేసుకొని చేస్తున్నా. ఓకే, దిస్ ఇస్ డెలివరీ బాయ్ మళ్ళీ కదా బోల్కైతే. ఐ హ్యావ్ సమ్ ఐ హ్యావ్ సమ్ గోల్స్ గైస్ ఇన్ మై లైఫ్. దిస్ ఇస్ బ్లాక్ బాయ్, బ్లాక్ మంబా. ఓ దిస్ బిగ్ కొండలు. హార్డ్ వర్క్ అనేది ఎప్పుడైనా ఎవ్రీ టైం హార్డ్ వర్క్ చేస్తేనే మన లైఫ్లో గెట్ అవుతాం గైస్. సో ఎండ్ అయినా వాన్ అయినా మన గోల్స్ కోసం మనం కష్టపడాలి. సో ఈ వీడియో చూసిన వాళ్ళందరూ షేర్ చేయండి. ఓకే, ఇన్స్టాని మొత్తం చింపి పాడేద్దాం. ಮೋಟಿವೇಶನ್ ಮಾಡಿದ್ರೆ ಚೆನ್ನಾಗಿತ್ತು ಮೋಟಿವೇಶನ್. ಸೊ ನಾಳೆಯಿಂದ ಫುಲ್ ಐ ವಿಲ್ ಪ್ರಿಪೇರ್ ಮೈ ಗೋಲ್ಸ್. ಫುಲ್ ಗೋಲ್ಸ್ ಬರ್ತಿಟ್ಕೊಬಿಟ್ಟು ನಾಳೆಯಿಂದ ಫುಲ್ ಫೋಕಸ್ ಮಾಡಬೇಕು. ಓಕೆ, ಬ್ಲಾಕ್ ಮಂಬ ಅಂತಿದಾರಲ್ಲ, ಸೊ ನಾಳೆಯಿಂದ ಫುಲ್ ಫೋಕಸ್. ನೀವು ಫೋಕಸ್ ಮಾಡಿ. హలో గైస్, దిస్ బ్లాక్ మామకు ఈ అమ్మాయి పడింది. నా వీడియో చూసి ఈ అమ్మాయి నన్ను లవ్ చేస్తుంది. బ్లాక్ మామకు ఈ అమ్మాయి పడదు. లవ్ చేస్తున్నావు నన్ను. I love you. ఓ చూసారా ಗೈಸ್, అది మన టాలెంట్. ಹೋಲ್ಸಮ್ ವಿಡಿಯೋ ಇದು. ಎಷ್ಟು ಕ್ಯೂಟ್ ಆಗಿದ್ದಾರೆ ನೋಡಿ. ದಿಸ್ ಇಸ್ ಹ್ಯಾಪಿ ಲೈಫ್, ದಿಸ್ ಇಸ್ ಐ ವಾಂಟ್. ನಾನು ಫ್ಯೂಚರ್ನಲ್ಲಿ ಈ ಥರ ಆರಾಮಾಗಿ ವಿಡಿಯೋ ಮಾಡಿಕೊಂಡು ಆರಾಮಾಗಿರ್ಬೇಕು, ಚಿಲ್ಲಾಗಿರ್ಬೇಕು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊಂದು ಬಂದು ಇವರು ಲೋಕೇಶ್ ಗೌಡ ಅಂತ ಇದ್ದಾರೆ. ಇವ್ರದೆಲ್ಲ ನೋಡಿರ್ತೀರಾ, ಇಬ್ಬರು ಬರ್ತಾರೆ. ಸೊ ಇವ್ರದ್ದು ಚೆನ್ನಾಗಿರುತ್ತೆ ವಿಡಿಯೋಸ್. ನಮಸ್ಕಾರ. ಒಂದು ಇದ್ದಲ್ಲಿ ಹೆಚ್ಚಾಗಿ ಸಂಪಾದನೆ ಮಾಡಿದ್ವಿ ಅಷ್ಟು, ಕಮ್ಮಿ ಸಂಪಾದನೆ ಮಾಡಿದ್ವಿ ಅಷ್ಟು. ಕಮ್ಮಿ ಅಂದ್ರಣ ಒಬ್ಬರ ಮನೆ ಟಾಯ್ಲೆಟ್ ಗುಂಡಿ ಹೊಡೆದೆ ಒಂದ್ ದಿನದಲ್ಲಿ 10 ರೂಪಾಯಿ ಸಂಪಾದನೆ ಮಾಡಿದ್ದೆ. ಹೆಚ್ಚಾಗಿ ಅಂದ್ರೆ ವ್ಯಾಪಾರ ಮಾಡಿ $70,000 US ಡಾಲರ್ ಸಂಪಾದನೆ ಮಾಡಿದ್ದೆ ಒಂದೇ ದಿನದಲ್ಲಿ. ಅದಂಗೆ ಅದಕ್ಕೆ ಹೇಳೋದು ವ್ಯಾಪಾರ ಅಂತ. ಏನಂತೆ? ಒಳ್ಳೆ ಮಾತಂದ್ರಿ. ಓಕೆ, ಅದಕ್ಕೆ ಅನ್ನೋದು ಅದು ವ್ಯಾಪಾರ ಅಂತ. ಅದಂಗೆ ಅದಕ್ಕೆ ಹೇಳೋದು ವ್ಯಾಪಾರ ಅಂತ. ಏನಂತೆ? ಒಳ್ಳೆ ಮಾತಂದ್ರಿ. ಓಕೆ, $70,000 ಅಂದ್ರೆ ಎಷ್ಟು ಬರುತ್ತೆ? 62 ಲಕ್ಷ, 62 ಲಕ್ಷ ಒಂದೇ ದಿನದಲ್ಲಿ ಸಂಪಾದನೆ ಮಾಡಿದ್ದಾರೆ ನೋಡಿ. ನಿನ್ಗೊಡ್ರೆ ಯಾರು ಬರ್ತಾರೆ? ನಂಗೊಡ್ರೆ ಇವನ್ ಬರ್ತಾನೆ, ನಂಗೊಡ್ರೆ ಇವನ್ ಬರ್ತಾನೆ, ನನ್ಗೊಡ್ರೆ ಇವನ್ ಬರ್ತಾನೆ. ನಿಮ್ 4 ಜನ ಕೊಡ್ರೆ ಯಾರು ಬರ್ತಾರೆ? ನಾನ್ ಬಂದ್ರೆ ಇವ್ರು ಮುಟ್ಟೋ ಮಕ್ಕಳ ಇನ್ನೂ ಹುಟ್ಟಿಲ್ಲ. ಏನಂತೀರಾ? ಲೆಟ್ಸ್ ರೀಕ್ರಿಯೇಟ್ ದಿಸ್ ಸೀನ್. ಸ್ಟಾರ್ಟ್ ಕ್ಯಾಮೆರಾ ರನ್ನಿಂಗ್ ಆಕ್ಷನ್. ನಿನ್ಗೊಡ್ರೆ ಯಾರು ಬರ್ತಾರೆ? ನಂಗೊಡ್ರೆ ಇವನ್ ಬರ್ತಾನೆ, ನಂಗೊಡ್ರೆ ಇವನ್ ಬರ್ತಾನೆ, ನನ್ಗೊಡ್ರೆ ಇವನ್ ಬರ್ತಾನೆ. ನಿಮ್ 4 ಜನ ಕೊಡ್ರೆ ಯಾರು ಬರ್ತಾರೆ? ನಾನ್ ಬಂದ್ರೆ ಇವ್ರು ಮುಟ್ಟೋ ಮಕ್ಕಳ ಇನ್ನೂ ಹುಟ್ಟಿಲ್ಲ. ಏನಂತೀರಾ?
ಏನಂತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಿಂಗೆ ಹೋಗ್ಬಿಡಿ. ನಿಮ್ಮನ್ನ ಯಾರನ್ನ ಹೊಡಿಬಾರ್ದಲ್ಲ, ಬೇಗ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ದಲ್ಲಿ. ತಿರಿಕಾದ್ರೆ ಬರ್ಬಾರ್ದ ಮಾಡ್ತೀರ ಮಾಡೋದಿಲ್ಲ. ಅದೇ ಐತೆ. ಹೇಳೋಣ. ಜೀವನದಲ್ಲಿ ನಮ್ಗೆ ತುಂಬಾ ನಂಬಿಕೆಸ್ತರು ಯಾರು ನೋಡೋಣ, ಬಾರ್ಬಾರ್ ಶಾಪ್ ಅಲ್ಲಿ ಕಟಿಂಗ್ ಶೇವಿಂಗ್ ಮಾಡ್ತಾರೆ ನೋಡು, ಅವ್ರು ತುಂಬಾ ನಂಬಿಕೆಸ್ತರು. ಅದಂಗೆ ಯಾಕಂದ್ರೆ ಅವ್ರು ನಂಬಿ ನಮ್ ಕತ್ನೆ ಕೊಟ್ಟಿರ್ತೀವಿ, ಅವ್ರು ಸುರಕ್ಷಿತವಾಗಿ ಆ ನಂಬಿಕೆನ ಉಳಿಸ್ಕೋತಾರೆ. ಏನಂತೆ? ಎಲ್ಲ ಮಾತು ಕೊಟ್ಟೆ. ಓಕೆ. ವಿಡಿಯೋದ ಸಾರಾಂಶ. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಲೈಕ್ ಮಾಡಿ. ಮತ್ತೆ ಆಗೋಗಿದೆ ಮಾಯ ನನ್ನ ಮುದ್ದಿನ